ನಮಸ್ಕಾರ ಸ್ನೇಹಿತರೆ. ಇಸ್ತರಿ ಕೊಯ್ಲ್ ಸುಟ್ಟೋಗಿದೆ. ಇದು ಇಸ್ತರಿ ಕೊಯ್ಲ್ ಹಾಕುವ ಸುಲಭ ವಿಧಾನ ತೋರಿಸ್ತೇನೆ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಇದು ಇಸ್ತರಿ ಕೊಯ್ಲ್, ಇದು ದೀಪಕ್ ಕಂಪ್ನಿದು. ಇದು ಇಸ್ತರಿ ಕೊಯ್ಲ್ ಸಿಗುತ್ತೆ ನಮಗೆ ಒಂದು 50 ರುಪೀಸ್, ಒಂದು 50 ರೂಪಾಯಿಗೆ ಒಂದು ಸಿಗುತ್ತೆ. ಈ ತರ ಇರುತ್ತೆ ಇದು ಇಸ್ತರಿ ಕೊಯ್ಲು. ಈ ತರ ಇರುತ್ತೆ. ಇದನ್ನ ನಾವು ಇವಾಗ ಇದನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬೇಕು. ಕೊಯ್ಲ್ ಸುಡುತ್ತೆ. ಇದು ಜಾಸ್ತಿ ಪವರ್, ಕರೆಂಟ್ ಜಾಸ್ತಿ ಇತ್ತಂದ್ರೆ ಇದು ಸುಟ್ಟೋಗ್ತದ. ಇದನ್ನ ತೆಗಿಬೇಕು. ತೆಗೆದ ಒಳಗೆ ಹೆಂಗ್ ಸುಟ್ಟಿರ್ತದೆ, ಹೆಂಗಿಲ್ಲ ನಿಮ್ಗೆ ಗೊತ್ತಾಗುತ್ತ ನೋಡ್ರಿ. 3 ನಟ್ ಇದೆ. 3 ನಟ್ ತೆಗಿಬೇಕು. ನಟ್ ತೆಗಿದ ನಂತರ ಒಳಗಡೆ ಯಾವ ತರ ಇರುತ್ತೆ ಅಂತ ಗೊತ್ತಾಗುತ್ತೆ ನಿಮ್ಗೆ. ಚಿಲ್ಲ ವಿಡಿಯೋ ನೋಡಿ ದಯವಿಟ್ಟು ಅರ್ಥ ಆಗುತ್ತೆ ನಟ್ ಯಾವ ತರ ಬಿಚ್ಚಬೇಕು ಅಂತ. ಈಗ ಹೋಗಿದೆ ನೋಡಿ, ಇದಾಗಿದೆ. ಈ ಟೈಪ್ ಆದ್ರೆ ಇದು ಕೊಯ್ಲು ಸುಟ್ಟೋಗಿದೆ ಅಂತ ಅರ್ಥ. ಇಸ್ತ್ರಿನೇ ಚಾಲು ಆಗಂಗಿಲ್ಲ. ಈಗ ಹೋಯ್ತಂದ್ರೆ ಆಯ್ತು, ಮುಗೀತು. ಈಗ 50 ರೂಪಾಯಿಗೆ ಬಂದ್ ಬೀಳುತ್ತೆ ನಮ್ಗೆ. ಜಾಸ್ತಿ ಕರೆಂಟ್ ಹೋಯ್ತಂದ್ರೆ ವಾರದಾಗ 1, 2, 3 ಹೋಗ್ತಾವೆ. ಬೈ ಚಾನ್ಸ್ ಜಾಸ್ತಿಗಿನ ಕರೆಂಟ್ ಇರಲಿಲ್ಲ ಅಂದ್ರೆ ಒಂದ್ ಯೂಸ್ ಮಾಡಿದ್ರೆ ಒಂದು 2-3 ತಿಂಗಳನ್ನ ಬರುತ್ತೆ. ಹೋಯ್ತು. ಇವಾಗ ಮನೆ ಹಾಕಿದ್ರೆ 1 ವಾರ ಆಯ್ತು. ಇವಾಗ ಹೋಯ್ತು ನೋಡ್ರಿ. ಹೋಗ್ಲಿ ಪರವಾಗಿಲ್ಲ, ಕೆಲಸ ಆಗ್ಬೇಕು. ಮೊದ್ಲ ಇದು ವೇಸ್ಟ್ ಆಯ್ತು. ಇದು ಹಾಕ್ಬೇಕು ದೀಪಕ್ ಕಂಪ್ನಿದು. ಇದು ಹಾಕ್ಬಿಟ್ಟು ಈ ತರ ಹಾಕ್ಬೇಕು. ಇದಕ್ಕೆ ಈ ತರ ಹಾಕಿ ಈ ತರ ಕರೆಕ್ಟ್ ಆಗಿ ಹಾಕಿ ನಟ್ ಇಲ್ಲಿ ಹಾಕ್ಬೇಕು. ಕರೆಕ್ಟ್ ಆಗಿ ಹಾಕ್ಬೇಕು. ಇದು ಕರೆಕ್ಟ್ ಹೆಂಗ್ ಬಂದಂಗ ಆಗಿದೆ. ಇದು ಅದಾದ್ಮೇಲೆ ಇದೊಂದು ಹಾಕ್ಬೇಕು. ಈ ತರ ರೆಡಿ ಆಗುತ್ತೆ. ಈ ತರ ರೆಡಿ ಆದ ನಂತರ ಈ ತರ ಆಗುತ್ತೆ. ಇದಾದ ನಂತರ ಇಲ್ಲಿ ಇದನ್ನ ಜಾಡಿಸ್ಬೇಕು. ಜಾಡಿಸಿದ ನಂತರ ಈ ತರ ಇಡ್ಬೇಕು. ಇದು ಇಲ್ಲಾಂದ್ರೆ ಶಾರ್ಟ್ ಬರುತ್ತೆ. ಶಾರ್ಟ್ ಬರ್ಲಾ ತರ ಇಡ್ಬೇಕು. ಇಲ್ಲಾಂದ್ರೆ ಬನ್ನ ನಂಗೆ ವಾಡರ್ ಹಂಗೆ ಕೀಟ ಕುಣಿಗೆ ಹೋಗಿ ಬಿಡಂಗ್ ಬೀಳ್ತದೆ ಶಾರ್ಟ್. ಡೇಂಜರ್ ಇರ್ತದೆ ಶಾರ್ಟ್. ಇದು ಮೊದಲನೇ ಕೆಬ್ಬಣದ ನೋಡಿ ಕೆಲಸ ಮಾಡ್ಬೇಕು. ಯಾವುದೇ ಆಗ್ಲಿ ಮನುಷ್ಯ ಸೂಕ್ಷ್ಮೆಯಿಂದ ಕೆಲಸ ಮಾಡಿದ್ರೆ ಮನುಷ್ಯ ಒಳ್ಳೇದು. ಆಯ್ತು. ಇದು ಇಲ್ಲಿ ಕೆಳಗಡೆ ಬರುತ್ತೆ. ಇಷ್ಟು ಬರುತ್ತೆ. ಇಲ್ಲಿ ಪ್ಲಾಗ್ ಬರುತ್ತೆ. ಇದು ಕರೆಂಟ್ ಚಾಲು ಆದ್ಮೇಲೆ ಇಲ್ಲಿ ಇದು ಹೀಟ್ ಆಗುತ್ತೆ. ಹೀಟ್ ಆಗಿ ನಮ್ದು ಇಸ್ತ್ರಿ ಹೀಟ್ ಆಗುತ್ತೆ. ಇಷ್ಟು ಮಾಡ್ತೀನಿ ಹಾಕೊಂಡು ಕರೆಕ್ಟಾಗಿ ಕರೆಕ್ಟಾಗಿ ಏನಾದ್ರೆ ನಟ್ ಫಿಟ್ ಮಾಡ್ಬೇಕು. ಪಲ್ಸರ್ ಹಾಕೊಂಡು ನಟ್ ಫಿಟ್ ಮಾಡಿಬಿಟ್ರೆ ಆಯ್ತು, ಚಾಲು ಆಗ್ತದೆ. ಚಾಲು ಮಾಡೋದ್ನ ತೋರಿಸ್ತೀನಿ ನಿಮ್ಗೆ. ಹೊಗೆ ಬರ್ತದೆ ಫಸ್ಟಿಗೆ. ಚಾಲು ಆದಾಗ ಗಾಯ ಬೀಳ್ಬಾರ್ದು. ಹೊಗೆ ಬಂದದ ಅನ್ಕೈತಿ. ಆದ ನಂತರ ಇದೆಲ್ಲ ವೈಸರ್ ಹಾಕ್ಬೇಕು. ವೈಸರ್ ಹಾಕಿ ನಟ್ ಫಿಟ್ ಮಾಡ್ಬೇಕು. ನಟ್ ಫಿಟ್ ಮಾಡ್ಬೇಕು. ಜಾಸ್ತಿ ಟೈಟ್ ಮಾಡಬಾರ್ದು. ಆಟ ಸರಿಯಾಗಿ ಮಾಡ್ಬೇಕು. ಮತ್ತೆ ಹುಚ್ಚಂಗಿಲ್ಲ. ಮುಂಡ ಮುಚ್ಚಿ ಜಗ್ಗೆ ಟೈಟ್ ಮಾಡಿದ್ರೆ ಹುಚ್ಚಂಗಿಲ್ಲ. ವೈಸರ್ ಹಾಕಿ ವೈಸರ್ ಹಾಕ್ಬೇಕು. ಆ ಥರ ಹಾಕಿ ತಿರುಗಬೇಕು. ಟೈಟ್ ಆಗಲ್ಲ ಜಾಸ್ತಿ. ಸರಿಯಾಗಿ ಟೈಟ್ ಮಾಡ್ಬೇಕು. ಕೆಳಗಡೆ
ಆಯ್ತು ಇಷ್ಟೇ ಚೇಂಜ್ ಮಾಡಬೇಕು. ಇಷ್ಟಕ್ಕೆ ನಾವು ಯಾದಗಿರಿ ಅಥವಾ ಶಾಪುರ್ಗೆ ಎಲ್ಲೇ ನೋಡಿದ್ರೆ 150 ರೂಪಾಯಿ ತೊಗೊಂತಾರೆ ಫಿಟ್ ಮಾಡಕ್ಕೆ. ಹೊಸ ಕೊಯ್ಲು ಮೊನ್ನೆ ತಂದಿನಿ. ಆಯ್ತು ಇದೊಂದು ಸ್ಟಾಕ್ ಇಟ್ಕೋಬೇಕು ನಿಮ್ಮ ಅಂಗಡಿ ಅದು ಯಾರು ಶಾಪ್ ಇದೆ ಅವ್ರು ಕರ್ಕೊಂಡು ಇಟ್ಕೋಬೇಕು. ಇಟ್ಕೊಂಡ್ರೆ ಆಯ್ತು ಈ ಥರ ಹಾಕ್ಬೇಕು ನೋಡಿ. ದಯವಿಟ್ಟು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರುತ್ತೆ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನು ನೀವು ನೋಡ್ಬೋದು. ಓಕೆ, ನಮಸ್ಕಾರ. ಬಟನ್ ಚಾಲು ಮಾಡಬೇಕು. ಇವಾಗ ಬಟನ್ ಚಾಲು ಆದ ನಂತರ ಈ ಕೆಳಗಡೆ ಇಸ್ತ್ರಿ ಹೀಟ್ ಆಗೋದು ಹೊಗೆ ಬರುತ್ತೆ. ನೀವು ತೋರಿಸ್ತೀನಿ, ದಯವಿಟ್ಟು ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೀವು ಅಲ್ಲಿ ಇಸ್ತ್ರಿಗೆ ಅಬ್ಸರ್ವ್ ಮಾಡ್ತಾಯಿರಿ ಹಾಗೆ ಮಾಡ್ತಾಯಿರಿ. ಅಲ್ಲಿ ನೋಡಿ ಹೊಗೆ ಬಂತು ನೋಡಿ, ಅದೇ ಟೈಪ್ ಹೊಗೆ ಬರುತ್ತೆ. ಅಂದರೆ ಇದು ಇಸ್ತ್ರಿ ಹೀಟ್ ಆಗಿದೆ ಅಂತ ಅರ್ಥ. ನಮ್ಗೆ ಅರ್ಥ ಮಾಡ್ಕೋಬೇಕು. ಈ ಥರ ಹೊಗೆ ಬಂತಂದರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ. ಹೊಸ ಕೊಯ್ಲು ಹಾಕಿರ್ತೀವಲ್ಲ ಆ ಕೊಯ್ಲನ್ನ ಹೀಟ್ ಆಗೋಕ್ಕೋಸ್ಕರ ಅದು ಇಸ್ತ್ರಿ ಸ್ವಲ್ಪ ಮೆಲ್ಟ್ ಆಗುತ್ತೆ. ಅದು ಮೆಲ್ಟ್ ಆದ ನಂತರ ನಾವೇನು ಮಾಡಬೇಕು, ಹೀಟ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಕರೆಕ್ಟಾಗಿ ತೋರಿಸ್ತೀನಿ ನಿಮಗೆ ನೋಡಿ, ಡೀಟೇಲಾಗಿ ಈ ಕಡೆ ಹಿಂದ ಮತ್ತು ಮುಂದೂ ತೋರಿಸ್ತೀನಿ ಯಾವ ಥರ ಅಂತ ನೋಡಿ. ನೀವು ನೋಡಬಹುದು ಈ ಕಡೆ ಹೀಟ್ ಆಗಿದೆ, ಹೊಗೆ ಬರ್ತಾಯಿದೆ, ಸ್ವಲ್ಪ ಹೊಗೆ ಬರ್ತಾಯಿದೆ. ಇವಾಗ ಇದನ್ನು ಏನು ಮಾಡಬೇಕು, ಇವಾಗ ಒಂದು ಬೆಲ್ಟನ್ನ ಪ್ರೆಸ್ ಮಾಡುವುದು ಯಾವ ಥರ ಬೆಲ್ಟ್ ಪ್ರೆಸ್ ಆಗುತ್ತೆ ಅಂತ ನಾವು ತೋರಿಸ್ತೀನಿ. ಅದನ್ನು ನೋಡಿ, ನೀವು ಇದರಲ್ಲೇ ತೋರಿಸ್ತೀನಿ ಕಂಟಿನ್ಯೂ. ಈ ಥರ ಹೊಗೆ ಬರುತ್ತೆ, ಭಯ ಬಿಡಬಾರ್ದು. ಹೊಗೆ ಬಂದಿದೆ ಅಂತ ಮತ್ತೆ ಪ್ರಾಬ್ಲಮ್ ಏನು ಆಗಂಗಿಲ್ಲ, ಹೀಟ್ ಆಗುತ್ತೆ ಅಷ್ಟೇ. ಅದು ಇಸ್ತ್ರಿ ಹೀಟ್ ಆಗೋ ಥರ ಹೊಗೆ ಬಿಡುತ್ತೆ ಅದು. ಅದಾದ ನಂತರ ಕಂಟಿನ್ಯೂ ಹೀಗೆ ನೋಡಿ ನೀವು. ಆಮೇಲೆ ಇದನ್ನು ತೊಗೊಂಡು ನಾವೇನು ಮಾಡ್ತೀನಿ, ಇಸ್ತ್ರಿ ಪ್ರೆಸ್ ಮಾಡುವುದು ಯಾವ ಥರ ಅಂತ ತೋರಿಸ್ತೀನಿ ನಿಮಗೆ. ಬೆಲ್ಟ್ ಇದೆ ಒಂದು ಸ್ಕೂಲ್ ಡ್ರೆಸ್ ಬೆಲ್ಟು. ಈ ಥರ ಹೀಟ್ ಆದ ನಂತರ ಈ ಥರ ಪ್ರೆಸ್ ಮಾಡ್ಕೋಬೇಕು. ಪ್ರೆಸ್ ಆಗುತ್ತೆ ಇದು. ಪ್ರೆಸ್ ಆದ ನಂತರ ಆಮೇಲೆ ಅದು ಯಾವ ಥರ ಪ್ರೆಸ್ ಆಗಿದೆ ಯಾವ ಥರ ಆ ಥರ ಇದಾಗುತ್ತೆ. ಈಗ ಅಂಟ್ಕೊಂಡಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅದು ಅರ್ಥ ಹೀಟ್ ಆಗಿದ್ದು ಆಗಲಾರ್ದು ಎಲ್ಲನೂ ತೋರಿಸುತ್ತೆ. ಅದು ಹೀಟ್ ಆಗಿದೆ ಆಲ್ರೆಡಿ. ಅದು ಪ್ರೆಸ್ ಆಗ್ತಾಯಿದೆ ನೋಡಿ, ನೀವು ಪ್ರೆಸ್ ಆಗ್ತಾಯಿದೆ ಇದು. ದಯವಿಟ್ಟು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ಸಬ್ಸ್ಕ್ರೈಬ್ ಏನು ಫ್ರೀ ಇರುತ್ತೆ, ಅದೇನು ದುಡ್ಡು ಕಟ್ಟೋದೇನಿಲ್ಲ. ಏನೋ ಇನ್ಫಾರ್ಮೇಷನ್ ಯಾರಿಗೆ ಗೊತ್ತಿರೋಂಗಿಲ್ಲ, ಯಾರಿಗೆ ಗೊತ್ತಿರುತ್ತೆ ಅದನ್ನು ನಾವು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೀವಿ. ನೀವು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ. ದಯವಿಟ್ಟು ಒಂದು ಚಿಕ್ಕ ಕಮೆಂಟ್ ಮುಖಾಂತರ ನಮಗೆ ಒಂದು ಅನಿಸಿಕೆ ತಿಳಿಸಿ. ವಿಡಿಯೋ ಹೆಂಗಿತ್ತು ಹೆಂಗಿಲ್ಲ ಅಂತ ತೋರಿಸಿದರೆ ನಮಗೂ ಮುಂದೆ ಇದೇ ಥರ ವಿಡಿಯೋ ಮಾಡ್ತೀವಿ ನಾವು. ಧನ್ಯವಾದ.